ಶಿವಮೊಗ್ಗ ನಗರದಲ್ಲಿ ಈ ಬಾರಿ ಭಾರಿ ಮಳೆ. ಶಿವಮೊಗ್ಗ ಜಿಲ್ಲಾದ್ಯಂತ ಮಳೆ ಬರ್ತಾ ಇದೆ. ಎಲ್ಲರೂ ಜರ್ಕಿನ್ ಹಾಕ್ಕೊಂಡು ಓಡಾಡ್ತಾರೆ. ಪೊಲೀಸ್ನವ್ರಿಗೂ ಜರ್ಕಿನ್ ಕೊಟ್ಟಾರೆ. ಎಲ್ಲ ಹುಡುಗರೆಲ್ಲ ಜರ್ಕಿನ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ರೈನ್ ಕೋಟು ನೋಡಿ, ರೈನ್ ಕೋಟ್ ಸೇಲ್ಸಿಗೆ ಇಟ್ಟಿದ್ದಾರೆ. ಝೊಮೊಟೋದವರಿಗೂ ರೈನ್ ಕೋಟನ್ನು ಕೊಟ್ಟಿದ್ದಾರೆ, ಅವ್ರ ಕಂಪ್ನಿ ವತಿಯಿಂದನೇ ಕೊಟ್ಟಿದ್ದಾರೆ. ಸ್ವಿಗ್ಗಿನವರು ನೋಡಿ, ಅವರು ರೈನ್ ಕೋಟನ್ನು ಕೊಟ್ಟಿದ್ದಾರೆ. ಆದರೆ ನೋಡಿರಿ, ಇಲ್ಲಿ ಪತ್ರಿಕಾ ವಿತರಕರು ಪಾಪ ಗೋಳಾಡ್ತಾ ಇದ್ದಾರೆ, ನಮಗೆ ಯಾರೂ ಜರ್ಕಿನೇ ಕೊಟ್ಟಿಲ್ಲ, ರೈನ್ ಕೋಟು ಪೇಪರ್ನವ್ರು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದರು. ಹಲೋ, ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಪತ್ರಿಕಾ ವಿತರಕರ ಒಂದು ಗೋಳನ್ನು ನೀವೆಲ್ಲ ಕೇಳೋಣಂತೆ, ಬನ್ನಿ. ಕೃಷ್ಣಮೂರ್ತಿಗಳೇ, ಸರ್ ಹೇಳಿ. ನಮಸ್ತೆ. ಈಗ ತಾವು ಎಷ್ಟು ವರ್ಷದಿಂದ ಪೇಪರ್ ಹಾಕ್ತಾ ಇದ್ದೀರಾ? ಸುಮಾರು ಒಂದು 45 ವರ್ಷದಿಂದ. ಈಗ ಎಲ್ಲ ಕಂಪ್ನಿಯವರು, ಝೊಮ್ಯಾಟೋದವರು, ಎಲ್ಲ ಕಂಪ್ನಿನವರು ಮಳೆಗಾಲಕ್ಕೆ ಅಂತ ಜರ್ಕಿನನ್ನು ಕೊಟ್ಟಾರೆ ಕಂಪ್ನಿಯಿಂದನೇ. ನಿಮ್ಮ ಯಾವ್ದಾರ ಪೇಪರ್ನವರು, ಪ್ರಜಾವಾಣಿ ಆಗಲಿ, ವಿಜಯವಾಣಿ ಆಗಲಿ, ವಿಜಯ ಕರ್ನಾಟಕ ಆಗಲಿ, ಯಾರು ವಿತರಕರಿಗೆ ಜರ್ಕಿನನ್ನು ಕೊಟ್ಟಾರ ಮಳೆಗಾಲಕ್ಕೆ? ಇಲ್ಲ, ಮತ್ತೆ ಆಡ್ಸಕ್ಕೆ ಬರಲ್ಲ ಸರ್ ಅವರು. ಅವ್ರು ಕಮಿಷನ್ ಕೊಟ್ಮೇಲೆ ಮುಗೀತು, ನಿನ್ನ ಕಮಿಷನ್ ಬೇಕು, ನನಗೆ ಸಂಬಂಧ ಇಲ್ಲ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಡ್ತಾರೆ ಅವರು. ಅವ್ರ ಜೀವನದಲ್ಲಿ ಒಂದು ಸರಿನೂ ಕರೆಕ್ಟ್ ಕೊಟ್ಟಿಲ್ಲ. ಸರಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಶಿವಮೊಗ್ಗ ವಿರೂಪಾಕ್ಷ ಅಂತೇಳಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ